ಸೊ ತುಮಕೂರು ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ತುಮಕೂರು ಜಿಲ್ಲೆಯಲ್ಲಿ ನಮ್ಮ ವಾಸಣ್ಣವ್ರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ವಾಸಣ್ಣ ತುಮಕೂರು ಜಿಲ್ಲೆಗೆ ವ್ಯಕ್ತಿ ಅಲ್ಲ, ಅದು ಒಂದು ದೊಡ್ಡ ಶಕ್ತಿ, ಬೃಹದಾಕಾರವಾಗಿ ರಾಜಕೀಯದಲ್ಲಿ ಬೆಳೆಯತಕ್ಕಂಥ ವ್ಯಕ್ತಿ. ಯಾಕೆಂತಂದರೆ ಪ್ರತಿಯೊಬ್ಬ ಯಾವುದೇ ಜಾತಿಯವರಾಗಿರಲಿ ಪ್ರತಿಯೊಬ್ಬರು ಸಹ ಭಾಳ ಪ್ರೀತಿಯಿಂದ ಗೌರವಿಸಿ ಯಾವುದೇ ಕೆಲಸವನ್ನಾಗಲಿ ಯಾವ ಕೆಲಸನ ಪೆಂಡಿಂಗ್ ಇದ್ದರೆ ಪ್ರತಿಯೊಬ್ಬರಿಗೂ ಕೆಲಸವನ್ನು ಮಾಡಿಕೊಡ್ತಾರೆ ಅಂಥ ವ್ಯಕ್ತಿಯನ್ನು ನಾವು ಅಪರೂಪದ ರಾಜಕಾರಣಿ ಅಂತ ನಾವು ಹೇಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆಂದರೆ ನಾವು ತುಮಕೂರು ಜಿಲ್ಲೆಗೆ ದೊಡ್ಡ ಶಕ್ತಿ ಒಂದು, ನನಗನ್ಸಿದ ಮಟ್ಟಿಗೆ ಹಳೆ ಮೈಸೂರು ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಅನಿಸ್ತಾ ಐತಿ. ಅಂಥ ವ್ಯಕ್ತಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾವುದೇ ಜಾತಿಯವರನ್ನಾಗಿರಲಿ ಬಹಳ ಪ್ರೀತಿಯಿಂದ ಗೌರವಿಸಿ ಮಾತಾಡಿಸಿ ಅವನು ಓಟ್ ಹಾಕಲಿ ಬಿಡಲಿ ಮನೆ ಹತ್ರ ಬಂದವರಿಗೆ ತುಂಬ ಸಹಾಯವನ್ನು ಮಾಡಿ ಇಲ್ಲಿವರೆಗೂ ಜನಾನುರಾಗಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಹಾಗಾಗಿ ವಾಸಣ್ಣವರಿಗೆ ತುಮಕೂರು ಜಿಲ್ಲೆಯಿಂದ ಒಂದು ಸಚಿವರನ್ನಾಗಿ ಮಾಡಿದ್ರೆ ತುಂಬ ಜನಗಳಿಗೆ ತುಂಬ ಸಹಕಾರ. ಒಂದಷ್ಟು ಜನರನ್ನ ಮಾತಾಡಿಸ್ತಾ ಇರುವಂಥದ್ದು. ಸರ್ ನಮಸ್ಕಾರ. ಸೊ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟಿದ್ದಾರೆ, ಸರ್ ಮುಂದೆ ಡಿ.ಕೆ. ಶಿವಕುಮಾರ್ ಆಗ್ತಾರೆ. ಸೊ ತುಮಕೂರು ಜಿಲ್ಲೆಗೆ ಯಾರಿಗೆ ಸಚಿವ ಸ್ಥಾನ ಕೊಟ್ಟರೆ ಅನುಕೂಲ ಆಗುತ್ತೆ? ಗುಬ್ಬಿ ಕ್ಷೇತ್ರದ ಶಾಸಕರಾದ ಎಸ್.ಆರ್. ಶ್ರೀನಿವಾಸ ವಾಸಣ್ಣನವರಿಗೆ 5 ಬಾರಿ ಶಾಸಕರಾಗಿದ್ದಾರೆ. ಸತತ 5 ಬಾರಿ ಒಂದ್ಸರಿ ಶಾಸಕರಾಗೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಎಲ್ಲ ಸಮಾಜವನ್ನು ಜೊತೆಗಿಕೊಂಡು ಎಲ್ಲರನ್ನೂ ಜೊತೆಗೈಗೆ ಹೋಗಿ 5 ಸರಿ ಶಾಸಕರಾಗಿದ್ದಾರೆ. ಅವ್ರಿಗೆ ಕೊಟ್ಟರೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ. ಆಮೇಲೆ ವಾಸಣ್ಣನೇ ಒಂದು ಶಕ್ತಿ ನಮ್ಮ ಗುಬ್ಬಿ ತಾಲೂಕಿಗೆ. ಆ ಗುಬ್ಬಿ ತಾಲೂಕು 5 ಸರಿ ಶಾಸಕರಾಗಿದ್ದಾರೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರಗಳನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಆಮೇಲೆ ಒಳ್ಳೆ ಯಂಗ್ಸ್ಟಾರ್ ಹೆಂಗೆ ಅಂದರೆ ಯುವಕರಿಂದ ಹಿಡಿದು ವಯಸ್ಸಾದವ್ರನಿಂದ ಹಿಡಿದು ಪ್ರತಿಯೊಬ್ಬರನ್ನು ಗುರುತಿಸಿ ಮಾತಾಡ್ಸೋದ್ರಿಂದ. ಆಮೇಲೆ ವಾಸಣ್ಣ ಅಂದರೆ ಇಡೀ ನಮ್ಮ ಜಿಲ್ಲೆಯಲ್ಲೇ ಹೇಳಿರ್ತಾರೆ, ನಿಮ್ಮ ಶಾಸಕರು ಅಂತ ಪಡೆದಿರೋ ಪುಣ್ಯ ಅಂತ ನೀವೇ ಪಡೆಯ ಅಂತ. ಅಂಥದ್ರಲ್ಲಿ ನಮ್ಮ ಜಿಲ್ಲೆಗೆ ಸಚಿವರ ಈ ಬೇರೆ ಸಚಿವರು ಒಳ್ಳೆಯ ಜಿಲ್ಲೆಗೆ ಕಾರ್ಯವೈಖರಿ, ಆಮೇಲೆ ರಾಜ್ಯದಲ್ಲಿ ಒಂದು ಯಾವುದಾದ್ರು ಒಳ್ಳೆ ಮಿನಿಸ್ಟ್ರಿ ಪೋಸ್ಟ್ ಕೊಟ್ಟರೆ ಇಲಾಖೆಗೂ ಒಳ್ಳೆಯ ಹೆಸರು ಬರುತ್ತೆ. ಹಾಗೆ ನಮ್ಮ ಜಿಲ್ಲೆಗೂ ಒಳ್ಳೆಯ ಹೆಸರು ಬರುತ್ತೆ. ಸುತ್ತರಿಗೆ ತಿರುಗರಿಗೆ ಆಮೇಲೆ ಕಾರ್ಯಕರ್ತರಿಗೆ ಆಮೇಲೆ ಹುಡುಗರಿಗೆ ಬೆನ್ನೆಲುವಾಗಿ ನಿಲ್ಲರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಸರ್ಕಾರಕ್ಕೂ ಹೆಸರು ಬರುತ್ತೆ. ಮುಂದೆ 2028ಕ್ಕೂ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ತುಮಕೂರಿಂದಲೇ ಕಾರಣ.